ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇದು ಲಿಶಾನ್ ಬರ್ಡೇ ಶಾಪಿಂಗ್ ಕಂಟಿನ್ಯೂ ಆಗ್ತಾ ಇದೆ. ಲಾಸ್ಟ್ ವ್ಲಾಗ್ ಏನು ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಲಿಶಾಂತ್ಗೆ ಮತ್ತು ನನಗೆ ಬಟ್ಟೆ ತೊಗೊಂಡಿದ್ದಾಯಿತು ಬರ್ಡೇಗೆ. ಸೊ ತುಂಬ ಲೇಟಾಗಿತ್ತು ಅಂತ ಹೇಳಿ ಎಲ್ಲ ಶಾಪು ಕ್ಲೋಸ್ ಆಗಿತ್ತು. ಸೊ ಅದ್ರ ನೆಕ್ಸ್ಟ್ ಡೇ ನಾವು ಬಂದು ಲಿಶಾಂತ್ಗೆ ಶೂ ಮತ್ತು ನನಗೆ ಸ್ಲಿಪ್ಪರ್ಸ್ ಎಲ್ಲ ನೋಡ್ತಾ ಇದ್ವಿ. ಸೊ ಶೂ ಮತ್ತು ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡಾದ್ಮೇಲೆ ನೆಕ್ಸ್ಟು ನಾವು ಹೊರಟಿದ್ದೆ ಲಿಶಾಂತ್ಗೆ ಹೇರ್ ಕಟ್ ಮಾಡಿಸೋಣ ಅಂತ ಸ್ಪಿನ್ ಸಲೂನ್ಗೆ ಬಂದಿದ್ದೀವಿ. ಸೊ ಇದು ರಾಮನಗರದಲ್ಲೇ ಲೊಕೇಟ್ ಆಗಿರೋದು. ಹತ್ತತ್ರ 1 ಇಯರ್ ಆಗ್ತಾ ಬರ್ತಾ ಇದೆ. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ತುಂಬ ಪೇಷನ್ಸಿಂದ ಮಕ್ಕಳಿಗೆ ಹೇರ್ ಕಟ್ ಮಾಡ್ತಾರೆ. ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ. ಸೊ ನಂಗೆ ಹೇಳಬೇಕು ಅಂತ ಅನ್ನಿಸ್ತು, ಸೊ ಹಾಗಾಗಿ ಹೇಳಿದೆ. ಆ್ಯಂಡ್ ನಾನು ಕೂಡ ಐಬ್ರೋಸ್ ಮಾಡಿಸ್ಕೊಂಡೆ. ಇಲ್ಲಿ ನಾನು ರೆಗ್ಯುಲರಾಗಿ ಹೋಗೋ ಶಾಪಲ್ಲಿ ಐಬ್ರೋಸ್ ಮಾಡಿಸ್ಕೊಂಡೆ. ಅದಾದಮೇಲೆ ನಾವು ಬಂದಿದ್ದು ಸ್ಪಿನ್ ಸಲೂನ್ಗೆ. ಸೊ ಲಿಶಾಂತ್ ನೋಡ್ತಾ ಇದ್ದಾನೆ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದರು. ಸೊ ಹೇರ್ ಕಟ್ ಮಾಡಿಸ್ಕೊಳ್ತಾ ಇದ್ರಲ್ಲ, ಅದನ್ನು ನೋಡ್ತಾ ಇದ್ದ. ಅವನಿಗೆ ಸ್ವಲ್ಪ ಇದು ಹೇರ್ ಕಟ್ ಅಂದರೆ ಸ್ವಲ್ಪ ಭಯ ಆಗುತ್ತೆ ಅವನಿಗೆ. ಕಾರ್ ಈ ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಗೆ ಅಂತ ಕೊಟ್ಟಿರ್ತಾರಲ್ಲ, ಆ ಶೀಟ್ ಮೇಲೆ ಕಾರ್ ಇತ್ತು. ಅದನ್ನು ಅವ್ರ ಅಪ್ಪನಿಗೆ ನನಗೆ ಡ್ಯಾಡಿ ಕಾರ್ ಅಂತ ತೋರಿಸ್ತಾ ಇದ್ದ. ಸೊ ಅವನಿಗೆ ಎಷ್ಟು ಇಷ್ಟ ಅಂದರೆ ಕಾರ್ ಅಂತ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ಮನೆ ತುಂಬ ಬರೀ ಕಾರ್ಗಳೇ ತುಂಬಿಕೊಂಡಿದೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ನಾವು ಹೇರ್ ಕಟ್ಗೆ ಅಂತ ಕೂರಿಸ್ಕೊಂಡ್ವಿ. ಅವನ್ನ ಆಟ ನೋಡ್ತಾ ಇದ್ದೀರಾ ನೀವು. ಹೇರ್ ಕಟ್ ಮಾಡಿಸ್ಕೊಳ್ಳೋದಕ್ಕೆ ಅವ್ನು ರೆಡಿನೇ ಇಲ್ಲ. ಏನು ಮಾಡಿದ್ರು ಬಿಡ್ತಾ ಇಲ್ಲ. ಆ್ಯಂಡ್ ಅಲ್ಲಿ ಪಾಪು ಒಂದು ಕಡೆ ಸೈಲೆಂಟಾಗಿ ಕೂತ್ಕೊಂಡು ಹೇರ್ ಕಟ್ ಮಾಡಿಸ್ಕೊಳ್ತಾ ಇದ್ದೆ. ನನ್ನ ಮಗ ಅಂತೂ ಫುಲ್ಲು ಕಿರಿಕ್ ಮಾಡಾಕ್ಬಿಟ್ಟ ಹೇರ್ ಕಟ್ ಮಾಡಿಸ್ಕೊಳ್ಬೇಕಾದ್ರೆ. ಲಾಸ್ಟ್ ಟೈಮ್ ಮಾಡಿಸ್ಕೊಳ್ಬೇಕಾದ್ರೆ ಅವ್ನು ಸ್ವಲ್ಪ ಆಟ ಆಡಿಸ್ದ, ಆದರೂ ಲಾಸ್ಟ್ ಮೂಮೆಂಟಲ್ಲಿ ಕೂತ್ಕೊಂಡು ಹೇರ್ ಕಟ್ ಮಾಡಿಸ್ಕೊಂಡ. ಬಟ್ ಈ ಟೈಮ್ ಹೆಂಗಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ, ಎಷ್ಟೇ ಏನೇ ಮಾಡಿದ್ರೂ ಅವನು ಹೇರ್ ಕಟ್ ಮಾಡಿಸ್ಕೊಳ್ತಾ ಇರಲಿಲ್ಲ. ಮತ್ತು ಆ ಪೇಪರ್ನ ತಂದು ಕಾರಿದೆ ನೋಡು ಅಂತ ಹೇಳಿ ಕೊಟ್ಟು ಕೂರಿಸಿದ್ವಿ, ಆದರೂ ಬಿಡಲಿಲ್ಲ. ಅಳೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದ. ಬಟ್ ಅಲ್ಲಿ ಸ್ಟಾಫ್ಸ್ ಎಲ್ಲ ಏನಿರ್ತಾರೆ ಅವ್ರು ಅವನ ಜೊತೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ಮುದ್ದು ಮಾಡಿಕೊಂಡು ಚಾಕ್ಲೇಟ್ ಬೇಕಾ, ಐಸ್ ಕ್ರೀಮ್ ಬೇಕಾ ಅಂತ ಎಲ್ಲ ಕೇಳಿ ಅವನಿಗೆ ಹೇರ್ ಕಟ್ ಮಾಡಿಸ್ತಾಯಿದ್ರು. ಬಟ್ ಅವ್ರ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕೆಲವೊಂದು ಸಲ ನಮಗೆ ಕೋಪ ಬಂದುಬಿಡುತ್ತೆ, ಏನು ಇಷ್ಟೊಂದೆಲ್ಲ ಆಟ ಮಾಡ್ತಾನೆ ಇವನು, ಹೇರ್ ಕಟ್ ಮಾಡಿಸೋದೇ ಬೇಡ ಅಂತ ಅನ್ನಿಸ್ಬಿಡ್ತು. ಏನು ಮಾಡೋದು, ಅರ್ಧಂಬರ್ಧ ಹೇರ್ ಕಟ್ ಆಗೋಗಿತ್ತು. ಸೊ ಅದಕ್ಕೆ ಫುಲ್ ಆಗಲಿ ಅಂತ ನಾನು ಕಾದು ಸಾಕಾಯಿತು ಅಂತ ಹೇಳಿ ಇಲ್ಲಿ ಒಂದು ಕಡೆ ಬಂದು ಕೂತ್ಕೊಂಡೆ. ಬಟ್ ಆದರೂ ಅವ್ನು ಅಳ್ತಾ ಇದ್ದ. ಪಾಪ ಅವರು ಸಮಾಧಾನ ಮಾಡಿಕೊಂಡು ಹೇರ್ ಕಟ್ ಮಾಡಿಸ್ತಾಯಿದ್ರು. ಮಹಿಗಂತೂ ಅವನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಅರ್ಧ ಸುಸ್ತಾಗ್ಬಿಟ್ಟಿದ್ರು ಅಂತ ಹೇಳ್ಬೋದು. ನೋಡಿದ್ರಲ್ಲ ಹೇಗೆ ಕಿರಿಸ್ತಿದ್ದ ಅಂತ. ಸೊ ಅಲ್ಲಿ ಸ್ಪಿನ್ನಲ್ಲಿ ಅವನೊಬ್ಬನೇ ಅಷ್ಟೊಂದು ಕಿರ್ಚ್ಕೊಂಡು ಅಳ್ತಾ ಇದ್ದಿದ್ದು. ಇನ್ನು ಮಿಕ್ಕಿನ ಮಕ್ಕಳೆಲ್ಲ ಆರಾಮಾಗಿ ಕೂತ್ಕೊಂಡು ಹೇರ್ ಕಟ್ ಮಾಡ್ತಿದ್ರು. ಡೇರಿ ಮಿಲ್ಕ್ ಓಕೆನಾ, ನೀನು ಡೇರಿ ಮಿಲ್ಕು ಚಾಕ್ಲೇಟು ಎಲ್ಲ ಕೊಡ್ತೀನಿ ಓಕೆನಾ. ನೀನು ಹೇರ್ ಕಟ್ ಮಾಡಿ ಓಕೆನಾ. ಆಯ್ತು, ಮಾಡಿಸ್ಕೊಳಪ್ಪ. ಡೇರಿ ಮಿಲ್ಕು ಪಾಪಗೊಂಡು ಡೇರಿ ಮಿಲ್ಕ್ ತಗೊಂಬರ್ರಿ. ಡೈರಿ ಮಿಲ್ಕು ಬಿಸಿಗೆ, ಡೈರಿ ಮಿಲ್ಕು, ಚಾಕ್ಲೇಟು, ಐಸ್ ಕ್ರೀಮ್ 3 ಈಗ ಹೋಯ್ತಾ ಕೊಡಿಸೋದು. ಈಗ ಐಸ್ ಕ್ರೀಮ್ ಕೊಡಿಸ್ತೀನಿ. ನೀನು ಸೈಲೆಂಟ್ ಆಗಿದ್ರೆ ಹಾಗೆ ಇರಬೇಕು. ಸೈಲೆಂಟೇ, ಸುಮ್ಮನೆ ಇದ್ದರೆ ಐಸ್ ಕ್ರೀಮು, ಇಲ್ಲಾಂದ್ರೆ ಇಲ್ಲ. ಐಸ್ ಕ್ರೀಮ್ ಬೇಕಾ ಬೇಡವಾ? ಬೇಕಾ ಐಸ್ ಕ್ರೀಮು? ಮದಿಗೆ ಸೈಲೆಂಟಾಗಿ ನಿಂತ್ಕೋ. 2 ನಿಮಿಷ ಬಿಟ್ಟಣಿ. ಐಸ್ ಕ್ರೀಮ್ ಬೇಡ ನಿನಗೆ? ಐಸ್ ಕ್ರೀಮ್ ಬೇಡ ನಿನಗೆ? ಕ್ಯಾಶ್ ಇದು ಫೋನ್ಪೇ. ಕೊಡಿ, ಓಪನ್ ಮಾಡ್ಕೊಡ್ತೀನಿ. ಹೇಳ್ದೆ ತಾನೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ. ಹಾಂ, ಯಾಕೆ ಗಲಾಟೆ ಮಾಡಿದೆ ನೀನು? ನೆಕ್ಸ್ಟ್ ಟೈಮ್ ಹೇರ್ ಕಟ್ಗೆ ಹೋದಾಗ ಕೈಲೇನಾದ್ರು ಇಟ್ಕೊಂಡು ಹೋಗ್ಬೇಕಷ್ಟೇ ಅವನಿಗೆ. ಚೆನ್ನಾಗಿತ್ತಾ?
ಎಮ್ಮಿ ಎಮ್ಮಿ ನಾನು ಏರ್ ಕಟ್ ಮಾಡಿಸ್ಬೇಕಿತ್ತು, ಸದ್ಯಕ್ಕೆ ಬೇಡ ಅಂತ ಸುಮ್ಮನೆ ಕೂದಲು ಬೆಳೀಲಿ ಒಂಚೂರು ಬೆಳೀಲಿ. ಐಸ್ ಕ್ರೀಮ್ನ ಬಾಯಲ್ಲಿ ತಿನ್ನೋದು, ಕತ್ತಲ ತಿನ್ನೋದಿಲ್ಲ. ಹೌದಾ? ಲಿಶಾಂತ್ಗೆ ಶೆಲ್ ಪೆಟ್ರೋಲ್ ಬಂಕಲ್ಲಿ ಐಸ್ ಕ್ರೀಮ್ ಕೊಡಿಸ್ಕೊಂಡು ಅದಾದಮೇಲೆ ನಮ್ಮ ಫೇವ್ರೇಟಲ್ಲಿ ಸ್ಯಾಂಡ್ವಿಚ್ ಸಿಕ್ಕಾಪಟ್ಟೆ ಇಷ್ಟ ಅಲ್ಲಿ ಮಾಡೋ ಸ್ಯಾಂಡ್ವಿಚ್ಚು. ಸೊ ಅದನ್ನು ನಾವು ಪಾರ್ಸಲ್ ತೊಗೊಂಡ್ವಿ ಡೆಲ್ಲಿ ಟು ಗೋ ಅಂತ. ಸೊ ಪಾರ್ಸಲ್ ಬಂದು ಈ ರೀತಿ ಇದೆ. ಸ್ಯಾಂಡ್ವಿಚ್ ಅಂತೂ ನನಗೆಲ್ಲೂ ಸಿಗೋದಿಲ್ಲ ಇಷ್ಟು ಟೇಸ್ಟು, ಅಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಸೊ ಮನೆಗೆ ಬಂದು ಇದನ್ನು ತಿಂದ್ವಿ. ಆ್ಯಂಡ್ ಬಟ್ಟೆ ಸ್ಟಿಚಿಂಗ್ ಹಾಕೋದಿತ್ತು. ನಾನು ಬರ್ಡೇಗೆ ತೊಗೊಂಡಿರೋದು XXL ಸಿಕ್ಕಿತ್ತಲ್ವ, XL ಸೈಜ್ ಸಿಕ್ಕಿಲ್ಲಲ್ಲ ಅಂತ. ಸೊ ಅದನ್ನು ಸ್ಟಿಚಿಂಗ್ ಹಾಕೋಣ ಅಂತ ಹೇಳಿ 2 ಬಟ್ಟೆನೂ ತಂದು ಈ ತಾತ ಹತ್ರ ಕೊಟ್ಟಿದ್ದೆ, ಸ್ಟಿಚ್ ಮಾಡಿಕೊಟ್ರು. ಅದಾದಮೇಲೆ ನಾವು ಮನೆಗೆ ಬಂದು ಊಟ ಮಾಡಿ ಬಿಗ್ ಬಾಸ್ ನೋಡ್ತಾ ಇದ್ವಿ. ಆ್ಯಕ್ಚುಲಿ ಫಿನಾಲೆ ಮುಗಿದು ಹತ್ತತ್ರ 4-5 ದಿನ ಆಗ್ತಾ ಬರ್ತಾಯಿದೆ. ಸೊ ವೀಡಿಯೋನ ಎಡಿಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ನಮಗೆ. ಹಿಂಗೆ ತೋರಿಸು ಉಫನ್ನು. ನಿಶಾಂತ್ನ ಬಿಗ್ ಬಾಸ್ ನೋಡಿಸ್ಕೊಂಡು ಎದ್ದೇಳಿಸಿದ್ದೆ ಇವತ್ತು. 12 ಗಂಟೆ ಆದರೂ ಅವನು ಮಲ್ಕೊಂಡಿರಲಿಲ್ಲ. ಹೆಂಗಿದ್ರು ಒಂದು ಮಿಡ್ನೈಟ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ. ಅದು ಆ್ಯಕ್ಚುಲಿ ಕೇಕ್ ಕಟ್ ಮಾಡೋ ಪ್ಲ್ಯಾನ್ ಏನೂ ಇರಲಿಲ್ಲ. ಸೊ ಮಹಿ ನಾವು ಬಿಗ್ ಬಾಸ್ ನೋಡ್ತಾ ಇದ್ವಲ್ಲ, ಇಷ್ಟೋ ತನಕನೇ ಎದ್ದಿದ್ದಾನೆ. ಇನ್ನೊಂದು ಸ್ವಲ್ಪ ಹೊತ್ತು ಎದ್ದಿದ್ರೆ ಕೇಕೆ ಕಟ್ ಮಾಡ್ಬೋದು ಅಂತ ಹೇಳಿ ಅವ್ರು ಅದಾದಮೇಲೆ ಹೋಗಿ ಕೇಕ್ ತಂದಿದ್ದು. ಸೊ ಇವಾಗ ನಿಶಾಂತ್ನ 12 ಗಂಟೆವರೆಗೂ ಎದ್ದೇಳಿಸಿದ್ದೀವಿ ಬಿಗ್ ಬಾಸ್ ನೋಡಿಕೊಂಡು. ಗಿಲ್ಲಿ ವಿನ್ ಕೂಡ ಆದರು. ಆ್ಯಂಡ್ ನಿಶಾಂತ್ ಬರ್ಡೇ ಮಿಡ್ನೈಟ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾವು. ಇರು ಇದೆ. ಹ್ಯಾಪಿ ಬರ್ಡೇ ಪುಟಾಣಿ. ಹ್ಯಾಪಿ ಬರ್ಡೇ ಪುಟಾಣಿ. ಹ್ಯಾಪಿ ಬರ್ಡೇ ಉಫನ್ನು ಉಫ್ ಮಾಡು. ಆಯ್ತಾ ಟೈಮು? ಇದು ಉಫ್ ಮಾಡೋದನ್ನ ಉಫ್ ಮಾಡು. ಉಫನ್ ಉಫನ್ನು ಉಫನ್ ಇಲ್ಲಿ ಹಿಂಗೆ ಇಲ್ಲಿ ಉಫ್ ಉಫನ್ ಉಫ್ ಮಾಡು. ಇನ್ನು ಜೋರಾಗನು ಉಫನ್ನು. ಹ್ಯಾಪಿ ಹ್ಯಾಪಿ ಬರ್ಡೇ ಬರ್ಡೇ ಪುಟಾಣಿ. ನಿಶಾಂತ್ 2 years ಜರ್ನಿ ನಿಶಾಂತ್ ನಿಂದು. ಹೀಗೆ ಹೀಗೆ ಹಿಂಗೆ. Happy birthday to you. Happy birthday to you. Happy birthday, happy birthday, happy birthday to you. Happy birthday ಪುಟನಿ. ಚಿನ್ನನಾ ಅಲ್ಲಿ ತಿನ್ನು. ಅಮ್ಮಗೆ ಅಮ್ಮಗೆ ತಿನ್ಸ್ಬಿಡು. ಹ್ಯಾಪಿ ಬರ್ಡೇ ಪುಟನಿ, ಐ ಲವ್ ಯು. ಡ್ಯಾಡಿ ತಿನ್ಸು. ಅಲ್ಲಿ ಕೇಕ್ ತಗೋ, ಕೇಕ್ ಇಲ್ಲಿ ಡ್ಯಾಡಿ ತಿನ್ಸು. ಹ್ಯಾಪಿ ಬರ್ಡೇ. ಒಳ್ಳೆ ಗೊತ್ತಾಗ್ಲಿ ಮಗನೇ ನಿಂಗೆ. ಬೇಕಾ ಕೇಕು? ಒಳ್ಳೇದಾಗ್ಲಿ, 100 ವರ್ಷ ಖುಷಿಯಾಗಿರು, ಆಯ್ತಾ? ಹ್ಯಾಪಿ ಬರ್ಡೇ ಟು ಯು ಲಿಸಾನ್. ಚೆನ್ನಾಗಿದೆ ಕೇಕು. ಬೆಳಿಗ್ಗೆನೂ ಕೇಕ್ ಕಟ್ ಮಾಡ್ತೀವಿ. ಆ್ಯಕ್ಚುಲಿ ಬೆಳಿಗ್ಗೆನೇ ಅಂದ್ಕೊಳ್ಳಿ, 12 ಗಂಟೆ ಆಯಿತು ನೆಕ್ಸ್ಟ್ ಡೇ. ಸೊ ಇವತ್ತು ಅಂದರೆ ನಾಳೆನೂ ಕೇಕ್ ಕಟ್ ಮಾಡ್ತೀವಿ. ಇವಾಗ ಸಿಂಪಲಾಗಿ ನಾವು 3 ಜನ ಇದ್ದೀವಲ್ಲ ಅಂತ ಹೇಳಿ ಈ ರೀತಿ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಎಲ್ಲರಿಗೂ ಗುಡ್ ನೈಟ್. ನಿಶಾಂತ್ಗೆ ಎಲ್ಲರೂ ವಿಶ್ ಮಾಡ್ಬಿಡಿ. ನಿಶಾಂತ್ಗೆ ಹ್ಯಾಪಿ ಬರ್ಡೇ ವಿಶು ಅಂತ. ಅಲ್ಲಿ ಎಲ್ಲರೂ ಕೇಕ್ ತಿನ್ಸ್ಬಿಡು. ಅಲ್ಲಿ ಕೇಕ್ ತಿನ್ಸ್ಬಿಡು. ಇಲ್ಲಿ ಕೇಕು ಕೇಕ್ ಹಿಂಗನ್ನು ತೋರಿಸು. ಕೇಕ್ ತಿನ್ಸ್ಬಿಡು. ಅಲ್ಲಿ ಕೇಕ್ ಬೇಕಾ? ತಿನ್ಕೊಬಿಡು. ಸೊ ಟೈಮ್ ಆಗಿದೆ, ಮಲ್ಕೊಳ್ತೀವಿ. ನೀವು ಮಲ್ಕೊಳ್ಳಿ. ಗುಡ್ ನೈಟ್, ಲವ್ ಯು ಆಲ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಾಳೆ ಲಿಶಾಂತ್ ಬರ್ಡೇ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ, ಸೊ ನಾಳೆ ನೋಡಿ ವಿಡಿಯೋನ. ಆ್ಯಂಡ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು. ಬರ್ಡೇ ಬೈ ಎಂಜಾಯಿಂಗ್ ಈ ಕೇಕ್. ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ ಕೇಕ್ ಅಂದರೆ. ಸಾಕು, ಬನ್ನಿ ಮಲ್ಕೊಳ್ಳೋಣ. ಬೆಳಿಗ್ಗೆ ಬೇಗ ಎದ್ದೇಳಬೇಕು ಬೆಳಿಗ್ಗೆ. ಕೇಕ್ ಸಾಕು ಸಾಕು ಅವನಿಗೆ. ಆಫ್ ಮಾಡಿದ್ದೀರಾ ಕ್ಯಾಮ್ರಾ? ಇಲ್ಲ, ಹನಲ್ ಐತೆ.
ಅವ್ನ್ ಮೂತಿ ನೋಡಿ. ಅಮ್ಮ ಮಗ ಇಬ್ರು ಚೆನ್ನಾಗಿ ತಿನ್ರಿ ಕೇಕು. ಈಗ ನಿದ್ದೆ ತಾಚೆ ಗೊತ್ತಲ್ಲ ನಿಂಗೆ. ಸೂಪರ್ ಅನ್ನು ಸೂಪರ್. ಸೂಪರ್. ಸಾಕು, ಬೆಳಗ್ಗೆ ತಿನ್ನೋಣ ಆಯ್ತಾ. ಬಾಯ್ ಮಾಡು, ಜೋರಾಗಿ ಹೇಳ್ಬೇಕು. ಜೋರಾಗಿ ಹೇಳು. ಬಾಯ್ ಬಾಯ್ ಬಾಯ್. ಕೈ ತೊಳ್ಕೊರ್ಗ ಮಂತ್ರ. ಬಾಯ್.